ಕಳೆದ ಕೆಲವು ದಿನಗಳಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ರೀತಿಯಾದಂಥ ರಾಜಕೀಯ ಅಸ್ಥಿರತೆ ಕಾಣ್ತಾ ಇದೆ. ಸ್ವತಃ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕೆ ಮತ್ತು ಉಳಿದೆಲ್ಲ ಸಚಿವರು ಕೂಡ ಜನಕಲ್ಯಾಣದ ಯೋಚನೆಗಳನ್ನು ಕೈಬಿಟ್ಟು ಒಂದು ರೀತಿಯಾದಂಥ ಕೋಮಾ ಪರಿಸ್ಥಿತಿನಲ್ಲಿ ಇವತ್ತು ಸರ್ಕಾರ ಕೆಲಸವನ್ನು ಮಾಡ್ತಾ ಇದೆ. ಯಾವ ಜಿಲ್ಲೆಗಳಲ್ಲೂ ಕೂಡ ಯಾವುದೇ ಸಚಿವರ ಪ್ರವಾಸವನ್ನು ಸಭೆಗಳನ್ನು ನಡೆಸ್ತಾ ಇಲ್ಲ. ಜನರ ಭಾವನೆಗಳನ್ನು ಕೇಳದಲೇ ಇರುವಂಥ ಪರಿಸ್ಥಿತಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಒಂದು ಸರ್ಕಾರ ಜೀವಂತವಾಗಿದೆ ಅಂತೇಳಿ ಅನ್ನಿಸ್ತಾ ಇಲ್ಲ. ಆಡಳಿತ ಪಕ್ಷದ ಸದಸ್ಯರೇ ಬೇರೆ ಬೇರೆ ಪ್ರತಿಭಟನೆಗಳನ್ನು ಮಾಡ್ತಾ ಇರುವಂಥದ್ದು, ಜನರ ಪರವಾಗಿ ಯೋಚನೆಯನ್ನೇ ಮಾಡದಲೇ ಇರುವಂಥ ಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ನಿರ್ಮಾಣ ಆಗಿರುವಂಥದ್ದು ಅತ್ಯಂತ ಶೋಚನೀಯವಾದಂಥ ಸ್ಥಿತಿ. ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡಿಗೆ ವರದಿಯನ್ನು ಕೊಡಲಿಕ್ಕೋಸ್ಕರ ತೆರಳುತ್ತಾ ಇದ್ದಾರೆ ಅಂತೇಳಿ ನನ್ನ ಮಾಧ್ಯಮಗಳ ಮುಖಾಂತರ ನೋಡಿದೆ. ಅವರು ಡೆಲ್ಲಿ ತಲುಪೋದಕ್ಕಿಂತ ಮುಂಚೆ ಕರ್ನಾಟಕದ ರಾಜ್ಯದ ಜನರಿಗೆ ಹಲವು ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಡಬೇಕಾಗಿದೆ. ಮೊದಲನೇದು, ಮೈಸೂರಿನಲ್ಲಿರುವಂಥ ದಲಿತರಿಗೆ ಸೇರಿದಂಥ ಭೂಮಿಯನ್ನು ಅಕ್ರಮವಾಗಿ ಹೇಗೆ ತನ್ನ ಭಾವಮೈದ ರಿಜಿಸ್ಟರ್ ಮಾಡಿಕೊಂಡ್ರು, ದಾಖಲೆಗಳನ್ನು ನಾಶ ಮಾಡಬೇಕು ಅನ್ನೋ ಕಾರಣಕ್ಕೆ ದಾಖಲೆಗಳಿಗೆ ವೈಟ್ನರನ್ನು ಹಚ್ಚಿದ್ಯಾರು, ಮೂಡಾದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಹಗರಣ ಆಗ್ತಾ ಇದ್ರೂ ಕೂಡ ಸ್ವತಃ ಆ ಜಿಲ್ಲೆಯಲ್ಲಿದ್ದಂಥ ಮುಖ್ಯಮಂತ್ರಿಗಳು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ, ವಾಲ್ಮೀಕಿ ಹಗರಣದಲ್ಲಿ ತನಿಖೆಯನ್ನು ಮಾಡ್ತಾ ಮಾಡ್ತಾ ಸಚಿವರ ಮತ್ತು ಶಾಸಕರ ಹೆಸರನ್ನ ಚಾರ್ಜ್ ಶೀಟ್ನಲ್ಲಿ FIRನಲ್ಲಿ ಯಾಕೆ ಕೈ ಬಿಟ್ರಿ, SCP TSP ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾವಣೆ ಮಾಡಿ ನಾವು ದಲಿತರ ಪರ ಅಂತೇಳಿ ಹೆಂಗೆ ಹೇಳ್ತಾ ಇದ್ದೀರಿ ನೀವೆಲ್ಲರೂ ಕೂಡ. ಈ ಎಲ್ಲ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿಗಳು ಸ್ವತಃ ಉತ್ತರವನ್ನು ಇವತ್ತು ಕೊಡಬೇಕಾಗಿದೆ. ಮಂತ್ರಿಗಳು ಉಳಿದಂಥವ್ರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ BJP ಸರ್ಕಾರದ ಪತನಕ್ಕೋಸ್ಕರ ಹೋಗ್ತಾ ಇದೆ, ಸರ್ಕಾರದ ಪತನವನ್ನು ಮಾಡ್ತಾ ಇದ್ದಾರೆ ಅಂತ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನಾವು ರಾಜ್ಯ ಸರ್ಕಾರ ಪತನ ಆಗಬೇಕು ಅಂತೇಳಿ ಬಯಸ್ತಾ ಇಲ್ಲ. ನಾವು ಹೇಳ್ತಾ ಇರೋದು ಗುರುತರವಾದಂಥ ಆರೋಪಕ್ಕೆ ಒಳಗಾಗಿರುವಂಥ ಮುಖ್ಯಮಂತ್ರಿಗಳು ತನಿಖೆ ಮುಗಿಯುವವರೆಗೆ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಲಿ ಅಂತ. ಸರ್ಕಾರವನ್ನೇ ಬೀಳಿಸಬೇಕು ಅಂತೇಳಿ ನಾವು ಯಾವತ್ತೂ ಕೂಡ ಹೇಳಲೇ ಇಲ್ಲ. ಸರ್ಕಾರವನ್ನು ಬೀಳಿಸುವಂಥ ಹುನ್ನಾರಾಗ ನಿಮ್ಮ ಪಾರ್ಟಿಯಲ್ಲಿ ಏನಾರೇ ನಡೆದಿದೆಯಾ, ಅಥವಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಇನ್ನೊಬ್ಬ ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಯಾರಿಗೂ ಕೂಡ ಇಲ್ವಾ? ಈ ಎಲ್ಲ ಪ್ರಶ್ನೆಗಳು ಇವತ್ತು ಉದ್ಭವಿಸ್ತಾ ಇದೆ. BJP ಮೊದಲಿಂದನೂ ಹೇಳಿದ್ದು, ಯಾರ ಮೇಲೆ ಗುರುತರವಾದಂಥ ಆರೋಪ ಬಂದಿದೆ, ರಾಜ್ಯಪಾಲರು ಯಾರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ, ನೀವು ತನಿಖೆಯನ್ನು ಎದುರಿಸಿ ವಾಪಸ್ ತನಿಖೆಯಲ್ಲಿ ನೀವು ಯಾವುದೇ ತಪ್ಪನ್ನು ಎಸಗಿಲ್ಲ ಅಂತಂದರೆ ನೀವೇ ಮುಖ್ಯಮಂತ್ರಿ ಆಗಿ. ಸರ್ಕಾರ ಪತನ ಆಗಬೇಕು ಅಂತ ಎಲ್ಲೂ ಹೇಳಲೇ ಇಲ್ಲ. ನೀವು ಹೇಳ್ತಾ ಇರುವಂಥ ದಾಟಿಗಳನ್ನು ನೋಡಿದರೆ ಸಿದ್ದರಾಮಯ್ಯ ಬಿಟ್ಟರೆ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಇನ್ನೊಬ್ಬ ಪರ್ಯಾಯ ನಾಯಕರಿಲ್ಲ, ಪರ್ಯಾಯ ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಯಾರಿಗೂ ಕೂಡ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇವತ್ತು ಕಾಣ್ತಾ ಇದೆ. ನಾನು ಮತ್ತೆ ಮತ್ತೆ ಆಗ್ರಹಿಸ್ತೇನೆ, ಕರ್ನಾಟಕದಲ್ಲಿ ಇಲ್ಲಿಯ ತನಕ ಒಂದು ಒಳ್ಳೆಯ ಪರಂಪರೆ ಇತ್ತು. ಸಂವಿಧಾನವನ್ನು ಎತ್ತಿ ಹಿಡಿಯುವಂಥ ಕಾರ್ಯವನ್ನು ಎಲ್ಲ ಸಂದರ್ಭದಲ್ಲೂ ಕೂಡ ಕರ್ನಾಟಕದ ರಾಜ್ಯದ ರಾಜಕೀಯ ಪಾರ್ಟಿಗಳು ಮಾಡ್ತಾ ಬಂದಿದ್ದಾರೆ. ಇವತ್ತು ರಾಜ್ಯಪಾಲರು ಬಿಲ್ಲನ್ನು ವಾಪಸ್ ಕಳಿಸಿದೆ ಎನ್ನುವ ಕಾರಣಕ್ಕೆ ಮಂತ್ರಿಮಂಡಲದ ಸದಸ್ಯರು ಎಲ್ಲೇ ಮೀರಿ ಮಾತಾಡ್ತಾ ಇದ್ದಾರೆ. ರಾಜ್ಯಪಾಲರು ಬಿಲ್ಗಳನ್ನು ವಾಪಸ್ ಕಳಿಸಿದ್ರೆ ಇದು ಮೊದಲನೇ ಬಾರಿನಾ? ಬೇರೆ ಎಲ್ಲ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ಸರ್ಕಾರದ ಸಂದರ್ಭದಲ್ಲಿ ಅವತ್ತಿನ ಕಾಲಘಟ್ಟದ ರಾಜ್ಯಪಾಲರು ಬೇರೆ ಬೇರೆ ಬಿಲ್ಗಳನ್ನು ವಾಪಸ್ ಕಳಿಸಿದಂಥ ಉದಾಹರಣೆಗಳು ಕರ್ನಾಟಕದಲ್ಲಿದೆ. ಯಾವ ಮಸೂದೆ ಜನಕಲ್ಯಾಣವಾಗಿರುತ್ತೋ ಅದನ್ನು ರಾಜ್ಯಪಾಲರು ಕಾನೂನುಬದ್ಧವಾಗಿದ್ದಾಗ ಅದನ್ನು ಸ್ವೀಕರಿಸ್ತಾರೆ, ಅದನ್ನು ಮಂಜೂರಾತಿ ಮಾಡಿ ಕಳಿಸ್ತಾರೆ. ಯಾವುದಾದ್ರೂ ಸ್ವಲ್ಪ ಅನುಮಾನಗಳಿದ್ರೆ, ಬಹುಮತ ಇದೆ ಅನ್ನುವ ಕಾರಣಕ್ಕೋಸ್ಕರನೇ ಯಾವುದೋ ಬಿಲ್ಗಳು ಏಕಪಕ್ಷೀಯವಾಗಿ ಪಾಸ್ ಮಾಡಿಕೊಂಡಿದ್ರೆ ರಾಜ್ಯಪಾಲರು ಸ್ಪಷ್ಟೀಕರಣವನ್ನು ಕೇಳಿ ವಾಪಸ್ ಕಳಿಸುವಂಥದ್ದು ಇದು ಮೊದಲನೇ ಬಾರಿ ಏನಲ್ಲ. ಹಾಗಾಗಿ ಇವತ್ತು ರಾಜ್ಯಪಾಲರು ಸಂವಿಧಾನದತ್ತವಾಗಿ ಏನು ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ, ಇದನ್ನು ವಿರೋಧಿಸಿ ಕಾಂಗ್ರೆಸ್ನ ನಾಯಕರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರಕ್ಕೆ ಶೋಭೆಯನ್ನು ತರೋದಿಲ್ಲ. ನಿಮ್ಮ ಕೋರ್ಟಿನ ವಿಚಾರಗಳು, ನಿಮ್ಮ ಮೇಲೆ ಬಂದಿರುವಂಥ ಆರೋಪಗಳು, ಇದೆಲ್ಲದನ್ನು ಕೂಡ ಎಲ್ಲ ಒಂದು ಕಡೆ ಬಗೆಹರಿಸಿ, ಆದರೆ ರಾಜ್ಯದಲ್ಲಿ ಒಂದು ಆಡಳಿತ ಇದೆ ಅನ್ನೋದನ್ನು ತೋರಿಸ್ಕೊಡಿ.
ರಾಜ್ಯ ಸರ್ಕಾರ ಕೋಮಾದಿಂದ ಹೊರಗೆ ಬರಲಿ. ಆರಂಭದ 8 ತಿಂಗಳು ಟೇಕ್ ಆಫೇ ಆಗಲಿಲ್ಲ ಸರ್ಕಾರ. ಈಗ 1.5 ವರ್ಷದ ನಂತರ ಮತ್ತೆ ರಾಜ್ಯ ಸರ್ಕಾರ ಕೋಮಾಕ್ಕೆ ಹೋಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೋಮಾದಲ್ಲಿರುವಂಥ ಸರ್ಕಾರವನ್ನು ಎಬ್ಬಿಸಬೇಕಾಗಿದೆ. ಇವತ್ತು ರಾಜ್ಯದಲ್ಲಿ ಮಳೆಯ ಕಾರಣಕ್ಕಾಗಿರುವಂಥ ಅನಾಹುತಗಳು, ಸಾಂಕ್ರಾಮಿಕ ರೋಗದಿಂದ ಆಗ್ತಾ ಇರುವಂಥ ತೊಂದರೆಗಳು, ಇದು ಯಾವುದರ ಬಗ್ಗೆಯೂ ಕೂಡ ಸರ್ಕಾರ ತಲೆ ಕೆಡಿಸ್ಕೊಳ್ಳದೆ ಆಡಳಿತ ಪಕ್ಷದ ಸದಸ್ಯರು ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆಯನ್ನು, ಡೆಲ್ಲಿ ಪ್ರಯಾಣವನ್ನು ಮಾಡ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯದ ಜನ ತಲೆ ತಗ್ಗಿಸುವಂತ ಆಗುವಂಥ ಪರಿಸ್ಥಿತಿ ಬಂದಿದೆ. ನಾನು ಮುಖ್ಯಮಂತ್ರಿಗಳಿಗೆ ಮತ್ತೆ ಆಗ್ರಹಿಸ್ತೇನೆ, ನೀವು ತನಿಖೆ ಆಗುವ ತನಕ ಆ ಸ್ಥಾನದಿಂದ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಿ, ತನಿಖೆ ಪೂರ್ಣಗೊಂಡ ನಂತರ ನೀವು ನಿರಪರಾಧಿ ಅಂತಾದರೆ ಇನ್ಯಾರಾದರೂ ಮುಖ್ಯಮಂತ್ರಿ ಆಗಿದ್ದರೆ ಅವ್ರನ್ನ ಬಿಡಿಸಿ ನೀವೇ ಮುಖ್ಯಮಂತ್ರಿ ಆಗಿ ಎನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ, ರಾಜ್ಯಪಾಲರ ಬಗ್ಗೆ ವಿನಾಕಾರಣವಾದಂಥ ಟೀಕೆಗಳನ್ನು ಸರ್ಕಾರ ಮಾಡಬಾರದು ಅನ್ನುವಂಥ ಆಗ್ರಹವನ್ನು ಕೂಡ ನಾನು ಮಾಡ್ತೇನೆ. ಆರಂಭದ ದಿನಗಳಿಂದ ರಾಜ್ಯ ಸರ್ಕಾರ ಜನಪರವಾದಂಥ ಯೋಜನೆಗಳನ್ನು ಯಾವುದನ್ನೂ ಕೂಡ ಮಾಡಲೇ ಇಲ್ಲ. ಈ ರಾಜ್ಯ ಸರ್ಕಾರದ ಅಜೆಂಡಾ ಏನು ಅಂತಂದರೆ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡೋದು, ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದು. ಇದು ಮಾತ್ರ ರಾಜ್ಯ ಸರ್ಕಾರದ ಅಜೆಂಡಾ. ಕಳೆದ 1.5 ವರ್ಷಗಳಿಂದ ಇದನ್ನೇ ಮಾಡ್ತಾ ಇದ್ದಿದ್ದು. ಜನರ ಗಮನವನ್ನು ಬೇರೆ ಸೆಳೀಲಿಕ್ಕೆ ಡೆಲ್ಲಿನಲ್ಲಿ ಪ್ರತಿಭಟನೆ, ಇನ್ಯಾವುದೋ ಜನಾಂದೋಲನವನ್ನು ಮಾಡ್ತಾ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ. ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೊಳ್ಬೇಕು ಅನ್ನುವಂಥ ಹೇಳುವಂಥ ನೈತಿಕತೆಯೇ ಮುಖ್ಯಮಂತ್ರಿಗಿಲ್ಲ. ಮೂಢ ಹಗರಣ ಆದಾಗ, ವಾಲ್ಮೀಕಿ ಹಗರಣ ಆದಾಗ 1 ನಿಮಿಷ ಆ ಚೇರ್ನಲ್ಲಿ ಕೂರುವಂಥ ಅರ್ಹತೆ ಮುಖ್ಯಮಂತ್ರಿಗಿರಲಿಲ್ಲ. ಅದನ್ನು ಬಿಟ್ಟು ಇವತ್ತು ಬೊಟ್ಟನ್ನು ರಾಜ್ಯಪಾಲರ ಕಡೆ ಮಾಡಿ ತೋರಿಸುವಂಥ ಸರಿಯಲ್ಲ. ನಾವು BJPಯ ಶಾಸಕರು ಯೋಚನೆ ಮಾಡ್ತಾ ಇದ್ದೀವಿ. ಸಂವಿಧಾನ ವಿರೋಧಿಯಾದಂಥ, ದಲಿತ ವಿರೋಧಿಯಾದಂಥ ನಿಲುವುಗಳನ್ನು ಇವತ್ತೇನು ಕಾಂಗ್ರೆಸ್ ತೆಗೆದುಕೊಳ್ತಾ ಇದೆ, ಇದನ್ನು ಡೆಲ್ಲಿಯ ತನಕ ತೆಗೆದುಕೊಂಡು ಹೋಗಬೇಕು ಅಂತೇಳಿ BJPಯ ಶಾಸಕರು ಕೂಡ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಒಳಗೆ ತೀರ್ಮಾನವನ್ನು ತೆಗೆದುಕೊಂಡು ನಮ್ಮ ಎಲ್ಲ ಶಾಸಕರ ತಂಡವೂ ಕೂಡ ಡೆಲ್ಲಿನಲ್ಲಿ ಹೋಗಿ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಯಾವ ರೀತಿ ಮೋಸ ಮಾಡಿದೆ, ಸಂವಿಧಾನಕ್ಕೆ ಯಾವ ರೀತಿ ಅಪಚಾರವನ್ನು ಮಾಡಿದೆ ಅನ್ನೋದನ್ನು ನಾವು ಡೆಲ್ಲಿಯ ತನಕ ತಲುಪಿಸುವಂಥ ಕಾರ್ಯವನ್ನು ನಾವು ಮಾಡ್ತೇವೆ. ನಾನು ಭಾಳ ಸ್ಪಷ್ಟ ಮಾಡ್ತಾ ಇದ್ದೇನೆ, ಸರ್ಕಾರದ ಪತನಕ್ಕೆ ಯಾವುದೇ ರೀತಿಯಾದಂಥ ಪ್ರಯತ್ನವನ್ನು BJP ಮಾಡೋದಿಲ್ಲ, ಮಾಡ್ತಾ ಇಲ್ಲ. ನಾವು ಮುಖ್ಯಮಂತ್ರಿಗಳು ಮಾತ್ರ ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದ್ದೇವೆ. ರಾಜ್ಯ ಸರ್ಕಾರವನ್ನು ವಿಸರ್ಜನೆ ಮಾಡಿ ಅಂತ ನಾವು ಹೇಳಲಿಲ್ಲ. ನಿಮ್ಮ ಭಾರದಿಂದ ನೀವು ಕುಸಿದ್ರೆ ಅದಕ್ಕೆ ನಾವೇನೋ ಮಾಡಲಿಕ್ಕಾಗಲ್ಲ. ಇವತ್ತು ಕಾಂಗ್ರೆಸ್ನವರು ಅವ್ರದೇ ಭಾರದಿಂದ ಸರ್ಕಾರ ಕುಸಿಬೋದು. ನಾವು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಮಾತ್ರ ಆಗ್ರಹಿಸ್ತಾ ಇದ್ದೇವೆ. ನೀವು ನಿಮ್ಮ ಭಾರದಿಂದ, ನಿಮ್ಮಲ್ಲಿರುವಂಥ ಒಡಕಿನಿಂದ, ನಿಮ್ಮಲ್ಲಿರುವಂಥ 10 ಗುಂಪುಗಳ ಕಾರಣಕ್ಕೆ ಸರ್ಕಾರ ಪತನ ಅಂದರೆ ಕಾಂಗ್ರೆಸ್ಸೇ ಕಾರಣ, BJP ಅಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೃಷ್ಟಿಯಿಂದ ಸರ್ಕಾರ ಪತನ ಮಾಡುವಂಥ ಯಾವುದೇ ಆಲೋಚನೆಗಳು ಹಿಂದೆನೂ ಮಾಡಿಲ್ಲ, ಮುಂದೆನೂ ನಾವು ಮಾಡೋದಿಲ್ಲ.